ಎಲ್ಲರಿಗೂ ಸ್ವಾಗತ. ಇಂದು ನಾವು ಚರ್ಚಿಸುತ್ತಿರುವ ವಿಷಯ ಕೇವಲ ಒಂದು ದೇವಸ್ಥಾನದ ಬಗ್ಗೆಯಲ್ಲ, ಬದಲಿಗೆ ಒಂದು ಇಡೀ ಪರ್ವತವೇ ದೇವರಾಗಿ ಪೂಜಿಸಲ್ಪಡುವ ಒಂದು ಆ, ಅದ್ಭುತ ಸ್ಥಳದ ಬಗ್ಗೆ. ತಿರುವಣ್ಣಾಮಲೈ ಅಥವಾ ಅರುಣಾಚಲ ಅಂತಾನೂ ಕರೀತಾರೆ. ನಮ್ ಹತ್ರ ಇರೋ ಮಾಹಿತಿಯ ಪ್ರಕಾರ ಒಂದು ಕಡೆ ಇದರ ಪುರಾಣ ದಂತಕಥೆಗಳ ವಿವರಣೆ ಇದೆ, ಇನ್ನೊಂದು ಕಡೆ ಇದರ ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ಆಳವಾದ ವಿಶ್ಲೇಷಣೆ ಇದೆ. ಈ ಸ್ಥಳವನ್ನು ಯಾಕೆ ಜೀವನಕ್ಕೆ ಒಂದು ಯೂ ಟರ್ನ್ ನೀಡುವ ಜಾಗ ಅಂತಾರೆ, ಇದರ ಹಿಂದಿನ ರಹಸ್ಯವೇನು ಅಂತ ಆಳವಾಗಿ ನೋಡೋಣ. ಹೌದು, ಇದು ಬಹಳಾನೇ ಒಂದು ಕುತೂಹಲಕಾರಿ ವಿಷಯ. ಯಾಕಂದ್ರೆ ಇಲ್ಲಿ ಪುರಾಣ ಅನ್ನೋದು ಕೇವಲ ಕಥೆಯಾಗಿ ಉಳಿದಿಲ್ಲ, ಅದು ಇತಿಹಾಸದ ಜೊತೆ ಜನರ ನಂಬಿಕೆ ಜೊತೆ ಸಂಪೂರ್ಣವಾಗಿ ಬೆರೆತು ಹೋಗಿದೆ. ಆಕರಗಳು ಇದನ್ನ ದಕ್ಷಿಣದ ಕೈಲಾಸ ಅಂತ ವರ್ಣಿಸ್ತವೆ. ದಕ್ಷಿಣದ ಕೈಲಾಸ ಅಂದ್ರೆ ಭೂಮಿಯ ಮೇಲಿರುವ ಶಿವನ ವಾಸಸ್ಥಾನ ಅಂತನಾ? ಖಂಡಿತ. ಈ ಪರ್ವತಕ್ಕೆ ಇಷ್ಟೊಂದು ಶಕ್ತಿ ಹೇಗ್ ಬಂತು, ಇದರ ಹಿಂದಿನ ಕಥೆ ಏನು ಅಂತ ನೋಡೋಣ ಬನ್ನಿ. ಹಾಗಾದ್ರೆ ಎಲ್ಲದರ ಆರಂಭದಿಂದಲೇ ಶುರು ಮಾಡೋಣ ಅಲ್ವಾ? ಈ ಪರ್ವತದ ಮೂಲ ಕಥೆಯೇ ಬಹಳ ರೋಚಕವಾಗಿದೆ ಅಂತ ನಾನು ಓದಿದ್ದೆ. ಹೌದು, ಇದು ಸ್ಕಂದ ಪುರಾಣದಲ್ಲಿ ಬರುವ ಒಂದು ಪ್ರಮುಖ ಘಟ್ಟ. ಒಮ್ಮೆ ಬ್ರಹ್ಮ ಮತ್ತೆ ವಿಷ್ಣು ಇವರಿಬ್ಬರ ನಡುವೆ ಒಂದು ವಾದ ಶುರುವಾಗುತ್ತೆ. ಯಾರು ಶ್ರೇಷ್ಠರು ಅಂತನಾ? ಅದೇ, ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಅನ್ನೋ ವಾದ. ಆ ವಾದದಿಂದ ಇಡೀ ಬ್ರಹ್ಮಾಂಡವೇ ನಡುಗಲು ಶುರುವಾಗುತ್ತೆ. ಆಗ ದೇವತೆಗಳೆಲ್ಲ ಶಿವನ ಮೊರೆ ಹೋಗ್ತಾರೆ. ಆಗ ಶಿವನು ಪ್ರತ್ಯಕ್ಷನಾಗ್ತಾನೆ, ಆದ್ರೆ ಅವನು ಬರೋದೇ ವಿಚಿತ್ರವಾದ ರೂಪದಲ್ಲಿ ಅಲ್ವಾ? ಹೌದು, ತನ್ನ ಎಂದಿನ ರೂಪದಲ್ಲಲ್ಲ. ಅವರ ಅಹಂಕಾರವನ್ನ ಮುರಿಯೋಕೆ ಶಿವನು ಅವರ ಮುಂದೆ ಒಂದು ಅಂತ್ಯವೇ ಇಲ್ಲದ ಬೃಹದಾಕಾರದ ಅಗ್ನಿಸ್ತಂಭದ ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಅಂದ್ರೆ ಜ್ಯೋತಿರ್ಲಿಂಗವಾಗಿ. ನಿಖರವಾಗಿ ಜ್ಯೋತಿರ್ಲಿಂಗವಾಗಿ ಅವತರಿಸ್ತಾನೆ. ಅದರ ಆದಿ ಮತ್ತು ಅಂತ್ಯ ಯಾವುದೂ ಕಾಣಿಸದಷ್ಟು ದೊಡ್ಡದು. ಸರಿ, ಶಿವನು ಅಗ್ನಿಸ್ತಂಭವಾಗಿ ಬಂದ, ಆದ್ರೆ ಒಂದು ಸವಾಲನ್ನು ಯಾಕೆ ಕೊಟ್ಟ? ಸುಮ್ಮನೆ ನಾನೇ ಶ್ರೇಷ್ಠ ಅಂತ ಹೇಳ್ಬೋದಿತ್ತಲ್ವೇ? ಒಳ್ಳೆ ಪ್ರಶ್ನೆ. ಇಲ್ಲಿ ಉದ್ದೇಶ ಬರೀ ಹೇಳೋದಲ್ಲ, ಬದಲಿಗೆ ಅವರಿಗೆ ಅನುಭವಕ್ಕೆ ತರೋದು. ಜ್ಞಾನ, ಶಕ್ತಿ, ಇದಕ್ಕಿಂತ ಸತ್ಯ ಮತ್ತೆ ನಮ್ರತೆ ದೊಡ್ಡದು ಅಂತ ಮನವರಿಕೆ ಮಾಡ್ಕೊಳ್ಳೋದೇ ಆ ಸವಾಲಿನ ಉದ್ದೇಶ. ಏನು ಆ ಸವಾಲು? ಶಿವನು ಈ ಅಗ್ನಿಸ್ತಂಭದ ಮೇಲಿನ ತುದಿಯನ್ನಾಗ್ಲಿ ಅಥವಾ ಕೆಳಗಿನ ಮೂಲವನ್ನಾಗ್ಲಿ ಯಾರು ಮೊದಲು ಹುಡುಕ್ತಾರೋ ಅವರೇ ಶ್ರೇಷ್ಠರು ಅಂತ ಘೋಷಿಸ್ತಾನೆ. ಓ, ಆಗ ವಿಷ್ಣು ವರಾಹ ಅಂದ್ರೆ ಹಂದಿಯ ರೂಪ ತಗೊಂಡು ಕೆಳಗೆ ಭೂಮಿಯನ್ನ ಕೊರಿತಾ ಹೋಗ್ತಾನೆ, ಬ್ರಹ್ಮ ಹಂಸದ ರೂಪದಲ್ಲಿ ಮೇಲಕ್ಕೆ ಹಾರ್ತಾ ಹೋಗ್ತಾನೆ. ಹೌದು, ಸಾವಿರಾರು ದೈವಿಕ ವರ್ಷಗಳು ಕಳಿತು, ಆದರೂ ಇಬ್ಬರಿಗೂ ತುದಿ ಸಿಗೋದೇ ಇಲ್ಲ. ಕೊನೆಗೆ ವಿಷ್ಣು ತನ್ನ ಪ್ರಯತ್ನ ಕೈಬಿಟ್ಟು ಪ್ರಾಮಾಣಿಕವಾಗಿ ಶಿವನತ್ರ ಬಂದು, ನನಗಿದ್ರ ಮೋದ ಕಂಡುಹಿಡಿಯೋಕ್ಕಾಗ್ಲಿಲ್ಲ, ನೀನೇ ಸರ್ವಶ್ರೇಷ್ಠ ಅಂತ ಸೋಲೊಪ್ಕೊಳ್ತಾನೆ. ಆದ್ರೆ ಬ್ರಹ್ಮ ಹಾಗೆ ಮಾಡಲ್ಲ. ಇಲ್ಲಿಂದ ಕಥೆಗೆ ಒಂದು ದೊಡ್ಡ ತಿರುವು ಸಿಗುತ್ತೆ. ಹೌದು, ಆತ ಸುಳ್ಳಿನ ಆಶ್ರಯ ಪಡಿತಾನೆ. ಮೇಲೆ ಹಾರ್ತಿದ್ದ ಬ್ರಹ್ಮನಿಗೆ ಆ ಸ್ತಂಭದಿಂದ ಕೆಳಗೆ ಬೀಳ್ತಿಟ್ಟ ಒಂದು ಕೇತಕಿ ಪುಷ್ಪ ಸಿಗುತ್ತೆ. ಬ್ರಹ್ಮ ಅದಕ್ಕೆ ನೀನೆಲ್ಲಿಂದ ಬರ್ತಿದ್ಯಾ ಅಂತ ಕೇಳಿದಾಗ ಅದು, ನಾನು ಯುಗಯುಗಗಳಿಂದ ಈ ಸ್ತಂಭದ ಮೇಲಿಂದ ಬೀಳ್ತಿದ್ದೇನೆ, ಆದ್ರೂ ಇನ್ನೂ ಮಧ್ಯಭಾಗವನ್ನೂ ತಲುಪಿಲ್ಲ. ಆಗ ಬ್ರಹ್ಮನಿಗೆ ಒಂದು ಉಪಾಯ ಹೊಳೆಯುತ್ತೆ. ಹೌದು, ಆ ಹೂವಿಗೆ ಮತ್ತೆ ಅಲ್ಲೇ ಇದ್ದ ಕಾಮಧೇನುವಿಗೆ ತಾನು ತುದಿಯನ್ನ ನೋಡಿದ್ದಾಗಿ ಶಿವನ ಮುಂದೆ ಸುಳ್ಳು ಸಾಕ್ಷಿ ಹೇಳೋಕೆ ಪ್ರೇರೇಪಿಸ್ತಾನೆ. ಹಬ್ಬ ಅಂದ್ರೆ ಈ ಸ್ಥಳದ ಅಡಿಪಾಯವೇ ಅಹಂಕಾರದ ಮೇಲೆ ನಮ್ರತೆಯ ಜಯ. ವಿಷ್ಣುವಿನ ಪ್ರಾಮಾಣಿಕ ಸೋಲಿಗೆ ಪುರಸ್ಕಾರ ಸಿಕ್ಕರೆ ಬ್ರಹ್ಮನ ಸುಳ್ಳು ಜಯಕ್ಕೆ ಶಾಪ ಸಿಗುತ್ತೆ. ನಿಖರವಾಗಿ ಸತ್ಯ ತಿಳಿದ ಶಿವನಿಗೆ ಕೋಪ ಬಂದು ಸುಳ್ಳು ಹೇಳಿದ್ದಕ್ಕಾಗಿ ಭೂಮಿಯಲ್ಲಿ ನಿನಗೆ ಎಂದಿಗೂ ಪೂಜೆ ಆಗೋದಿಲ್ಲ ಅಂತ ಬ್ರಹ್ಮನಿಗೆ ಶಾಪ ಕೊಡ್ತಾನೆ. ಓ, ಅದಕ್ಕಿನ ಬ್ರಹ್ಮನಿಗೆ ದೇವಸ್ಥಾನಗಳಿಲ್ಲದಿರೋದು? ಬಹುಶಃ ಅದೇ ಕಾರಣ. ಮತ್ತೆ ಸುಳ್ಳು ಸಾಕ್ಷಿ ಹೇಳಿದ ಕೇತುಕಿ ಹೂವನ್ನ ತನ್ನ ಪೂಜೆಯಿಂದ ಬಹಿಷ್ಕರಿಸ್ತಾನೆ. ಆಮೇಲೆ ಬ್ರಹ್ಮ ಮತ್ತು ವಿಷ್ಣು ಪಶ್ಚಾತ್ತಾಪದಿಂದ ಪ್ರಾರ್ಥಿಸಿದಾಗ ಶಿವ ಶಾಂತನಾಗಿ ಎಲ್ಲರೂ ಪೂಜಿಸೋಕೆ ಅನುಕೂಲ ಆಗ್ಲಿ ಅಂತ ಆ ಅಗ್ನಿಸ್ತಂಭವನ್ನ ತಂಪಾಗಿಸಿ ಭೂಮಿಯ ಮೇಲೆ ಒಂದು ಪರ್ವತದ ರೂಪದಲ್ಲಿ ಸ್ಥಾಪಿಸ್ತಾನೆ. ಅದೇ ಅರುಣಾಚಲ ಪರ್ವತ. ಆ ಪರ್ವತವೇ ಅಗ್ನಿಲಿಂಗ. ಹೌದು, ಅದೇ ಅಗ್ನಿಲಿಂಗ. ಆಕರಗಳ ಪ್ರಕಾರ ಈ ಘಟನೆ ಮಹಾಶಿವರಾತ್ರಿಯಂದು ನಡೀತು ಅಂತ ಇದೆ. ಹಾಗಾಗಿ ಆ ಹಬ್ಬಕ್ಕೂ ಈ ಸ್ಥಳಕ್ಕೂ ನೇರ ಸಂಬಂಧ ಇದೆ ಅಲ್ವಾ? ಖಂಡಿತ. ಇನ್ನೊಂದು ಆಸಕ್ತಿಕರ ವಿಷಯ ಅಂದ್ರೆ ಈ ಪರ್ವತ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ರೂಪದಲ್ಲಿತ್ತು ಅಂತ ಹೇಳ್ತಾರೆ. ಹೌದು, ನಾನು ಓದಿದ್ದೆ. ಕೃತಯುಗದಲ್ಲಿ ಅಗ್ನಿಪರ್ವತ, ತ್ರೇತಾಯುಗದಲ್ಲಿ ಚಿನ್ನ, ದ್ವಾಪರದಲ್ಲಿ ತಾಮ್ರ
ಮತ್ತು ಈಗ ಕಲಿಯುಗದಲ್ಲಿ ಕಲ್ಲಿನ ಬೆಟ್ಟ. ಇದರ ಮಹತ್ವವೇನು? ಇದೊಂದು ಸಂಕೇತ. ಯುಗಗಳು ಕಳೆದಂತೆ ಮಾನವನ ಶಕ್ತಿ ಕಡಿಮೆ ಆದಾಗ ದೇವರು ಕೂಡ ಹೆಚ್ಚು ಭೌತಿಕ ಅಂದ್ರೆ ಸುಲಭವಾಗಿ ಪೂಜಿಸಬಹುದಾದ ರೂಪಕ್ಕೆ ಇಳಿದು ಬಂದಿದ್ದಾನೆ ಅನ್ನೋದನ್ನ ಇದು ಸೂಚಿಸುತ್ತೆ. ಸರಿ, ಇಡೀ ಪರ್ವತವೇ ಶಿವನ ಸ್ವರೂಪ ಅಂದ್ಮೇಲೆ ಪೂಜೆ ಮಾಡೋ ವಿಧಾನವೂ ಬೇರೆ ಇರ್ಬೇಕಲ್ವಾ? ಹೌದು, ಖಂಡಿತ. ಕೇವಲ ಗರ್ಭಗುಡಿಗೆ ನಮಸ್ಕರಿಸೋ ಬದಲು ಇಡೀ ದೇವರಿಗೆ ಪ್ರದಕ್ಷಿಣೆ ಹಾಕೋ ಪರಿಕಲ್ಪನೆ ಇದೇ ಗಿರಿವಲಂ ಅಲ್ವಾ? ಹೌದು, ಇದೇ ಅರುಣಾಚಲದ ಅತಿದೊಡ್ಡ ವಿಶೇಷತೆ. ಇಲ್ಲಿ ದೇವಸ್ಥಾನದ ಒಳಗೆ ಹೋಗೋದಕ್ಕಿಂತ ಆ ಬೆಟ್ಟದ ಸುತ್ತ ಪ್ರದಕ್ಷಿಣೆ ಹಾಕೋದು ಅಂದ್ರೆ ಗಿರಿವಲಂ ಮಾಡೋದು ಹೆಚ್ಚು ಶ್ರೇಷ್ಠ. ಆ ಗಿರಿವಲಂನ 14 ಕಿಲೋಮೀಟರ್ ದೂರವನ್ನ ಒಂದು ಆಕರದಲ್ಲಿ ರಾಮ ಮತ್ತು ಪಾಂಡವರ 14 ವರ್ಷಗಳ ವನವಾಸಕ್ಕೆ ಹೋಲಿಸಿದ್ದಾರೆ. ಇದು ಕೇವಲ ಒಂದು ಹೋಲಿಕೆಯಾ? ಇಲ್ಲ, ಇದು ಕೇವಲ ಹೋಲಿಕೆಯಲ್ಲ, ಅದೊಂದು ಶಕ್ತಿಯುತ ರೂಪಕ. ವನವಾಸ ಅಂದ್ರೇನು? ಸುಖ, ಅಧಿಕಾರ, ಅಹಂಕಾರ ಎಲ್ಲವನ್ನೂ ಬಿಟ್ಟು ಆತ್ಮಶುದ್ಧಿ ಮಾಡ್ಕೊಳ್ಳೋದಲ್ವಾ? ಹೌದು. ಹಾಗೆ ಈ 14 ಕಿಲೋಮೀಟರ್ ನಡಿಗೆ ಅನ್ನೋದು ನಮ್ಮ ದೈನಂದಿನ ಜಂಜಾಟ, ಒತ್ತಡದಿಂದ ಹೊರಬಂದು ದೈಹಿಕ ಶ್ರಮದ ಮೂಲಕ ಮಾನಸಿಕ ಶುದ್ಧೀಕರಣ ಮಾಡ್ಕೊಳ್ಳೋ ಒಂದು ಸಣ್ಣ ವನವಾಸದ ಹಾಗೆ. ಅದ್ರಲ್ಲೂ ಹುಣ್ಣಿಮೆ ದಿನ ಗಿರಿವಲಂ ಮಾಡೋದು ಬಹಳ ವಿಶೇಷ ಅಂತಾರೆ. ಯಾಕೆ? ಇದರ ಹಿಂದೆ ಒಂದು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ನಂಬಿಕೆ ಇದೆ. ಹುಣ್ಣಿಮೆಯಂದು ಚಂದ್ರ ಭೂಮಿಗೆ ಹತ್ರ ಇರ್ತಾನೆ. ಚಂದ್ರನ ಕಾಸ್ಮಿಕ್ ಶಕ್ತಿ ಔಷಧೀಯ ಗುಣಗಳಿರುವ ಆ ಬೆಟ್ಟದ ಮೇಲೆ ಬಿದ್ದಾಗ ಆ ಶಕ್ತಿ ಇಮ್ಮಡಿ ಆಗುತ್ತೆ. ಓ, ಹಾಗಾ? ಆಗ ಗಿರಿವಲಂ ಮಾಡೋ ಭಕ್ತರ ನಕಾರಾತ್ಮಕ ಶಕ್ತಿಯನ್ನ ಆ ಪರ್ವತ ಒಂದು ಕಾಂತದ ಹಾಗೆ ಹೀರ್ಕೊಂಡು ಬದಲಿಗೆ ಸಕಾರಾತ್ಮಕ ಶಕ್ತಿಯನ್ನ ಕೊಡುತ್ತೆ ಅನ್ನೋದು ನಂಬಿಕೆ. ಈ ಹಾದಿಯಲ್ಲಿ 8 ಲಿಂಗಗಳಿವೆ ಅಂತ ಕೂಡ ಉಲ್ಲೇಖ ಇದೆ. ಹೌದು, ಆ 14 ಕಿಲೋಮೀಟರ್ ಮಾರ್ಗದಲ್ಲಿ ಅಷ್ಟದಿಕ್ಪಾಲಕರನ್ನ ಅಂದ್ರೆ ಬ್ರಹ್ಮಾಂಡದ 8 ದಿಕ್ಕುಗಳ ಪಾಲಕರನ್ನ ಪ್ರತಿನಿಧಿಸೋ 8 ಲಿಂಗಗಳಿವೆ. ಪ್ರತಿಯೊಂದು ಲಿಂಗಕ್ಕೂ ಒಂದೊಂದು ವಿಶೇಷತೆ ಇದೆಯಾ? ಖಂಡಿತ. ಒಂದೊಂದು ಲಿಂಗ ಒಂದೊಂದು ಸಮಸ್ಯೆಯನ್ನ ಪರಿಹರಿಸುತ್ತೆ ಅಂತ ನಂಬಿಕೆ. ಉದಾಹರಣೆಗೆ, ದಕ್ಷಿಣದಲ್ಲಿರೋ ಯಮಲಿಂಗವನ್ನ ಪೂಜಿಸಿದರೆ ಮೃತ್ಯುಭಯ ನಿವಾರಣೆಯಾಗುತ್ತೆ. ಉತ್ತರದಲ್ಲಿರೋ ಕುಬೇರಲಿಂಗ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ. ಹೀಗೆ ಇದು ದೇವಸ್ಥಾನದ ಹೊರಗಿನ ಕಥೆಯಾದ್ರೆ ಒಳಗಡೆಯೂ ಕಥೆಗಳಿಗೆ ಏನೂ ಕಮ್ಮಿ ಇಲ್ಲ. ಕೃಷ್ಣದೇವರಾಯ ಕಟ್ಟಿಸಿದ ರಾಜಗೋಪುರವಿದೆ. ಆದ್ರೆ ನನ್ನ ಗಮನ ಸೆಳೆದಿದ್ದು ಅಮ್ಮಣಿಯಮ್ಮನ್ ಅನ್ನೋ ಸಾಮಾನ್ಯ ಮಹಿಳೆ ಕಟ್ಟಿಸಿದ ಗೋಪುರದ ಕಥೆ. ಇದು ಈ ಸ್ಥಳದ ಶಕ್ತಿಯನ್ನ ತೋರಿಸುತ್ತೆ. ಆಕೆ ಒಬ್ಬ ಸಾಮಾನ್ಯ ಶಿವಭಕ್ತೆ. ಉತ್ತರದ ಗೋಪುರ ಅರ್ಧಕ್ಕೆ ನಿಂತಿದ್ದನ್ನ ನೋಡಿ ಅದನ್ನ ಪೂರ್ಣಗೊಳಿಸೋ ಸಂಕಲ್ಪ ಮಾಡ್ತಾಳೆ. ಆದ್ರೆ ಆಕೆ ಬಡವಿಯಲ್ವಾ? ಹೇಗೆ ಸಾಧ್ಯವಾಯ್ತು? ಅದಕ್ಕೆ ಹೇಳಿದ್ದು, ಆಕೆ ದೇಣಿಗೆ ಸಂಗ್ರಹಿಸೋಕೆ ಶುರು ಮಾಡ್ತಾಳೆ. ದಂತಕಥೆಯ ಪ್ರಕಾರ ಆಕೆಗೆ ಒಂದು ದೈವಿಕ ಶಕ್ತಿ ಬಂದಿತ್ತಂತೆ. ದೈವಿಕ ಶಕ್ತಿನಾ? ಹೌದು. ಯಾರಾದ್ರೂ ಹಣದ ಬಗ್ಗೆ ಸುಳ್ಳು ಹೇಳಿದ್ರೆ ಅವರ ಮನೆಯಲ್ಲಿ ಎಷ್ಟು ಹಣ ಅಡಗಿಸಿಟ್ಟಿದ್ದಾರೆ ಅಂತ ನಿಖರವಾಗಿ ಹೇಳ್ತಿದ್ಲಂತೆ. ಇದರಿಂದ ಹೆದರಿದ ಜನ ಪ್ರಾಮಾಣಿಕವಾಗಿ ದೇಣಿಗೆ ನೀಡಿದ್ರು. ಅಂದ್ರೆ ಇದು ಕೇವಲ ಪವಾಡದ ಕಥೆಯಲ್ಲ. ಸಾಮಾನ್ಯ ಮಹಿಳೆಯ ಸಂಕಲ್ಪಕ್ಕೆ ಇಷ್ಟು ದೊಡ್ಡ ಗೌರವ ಸಿಕ್ಕಿರೋದು ಈ ಸ್ಥಳದಲ್ಲಿ ಭಕ್ತಿಗೆ ಇರೋ ಬೆಲೆಯನ್ನು ತೋರಿಸುತ್ತೆ, ಅಧಿಕಾರಕ್ಕಲ್ಲ. ಖಂಡಿತ. ಅಮ್ಮಣಿಯಮ್ಮನ್ ಗೋಪುರ ಅನ್ನೋದು ಸಾಮಾನ್ಯ ಜನರ ಭಕ್ತಿಯ ಸಂಕೇತ. ಆಮೇಲೆ ನಾನು ಓದಿದ ಇನ್ನೊಂದು ಕಥೆ ನಿಜಕ್ಕೂ ನಮ್ಮೋಕೆ ಆಗಲ್ಲ. ದೇವರು ಭಕ್ತನಿಗೆ ಮಗನಾಗಿ ಅಂತಿಮ ಸಂಸ್ಕಾರ ಮಾಡಿದ ಕಥೆ. ಏನಿದು ವೀರಬಲ್ಲಾಳ ರಾಜನ ಘಟನೆ. ಇದು ದೇವರು ಭಕ್ತರ ಸಂಬಂಧದ ಒಂದು ಅದ್ಭುತ ಉದಾಹರಣೆ. ಹೊಯ್ಸಳ ರಾಜ ವೀರಬಲ್ಲಾಳ ಅರುಣಾಚಲನ ಪರಮಭಕ್ತ. ಆದರೆ ಅವನಿಗೆ ಮಕ್ಕಳಿರ್ಲಿಲ್ಲ. ತನಗೆ ಅಂತಿಮ ಸಂಸ್ಕಾರ ಮಾಡೋಕೆ ಯಾರೂ ಇಲ್ವಲ್ಲ ಅಂತ ಅವನು ಕೊರಗುತ್ತಿದ್ದಾಗ ಶಿವನೇ ಅಶರೀರವಾಣಿಯ ಮೂಲಕ ಚಿಂತಿಸಬೇಡ, ನಾನೇ ನಿನಗೆ ಮಗನಾಗಿ ಅಂತಿಮ ಕಾರ್ಯ ಮಾಡ್ತೀನಿ ಅಂತ ಅಭಯ ಕೊಡ್ತಾನೆ. ಸ್ವತಃ ದೇವ್ರೇ ಈ ಭರವಸೆ ನೀಡಿದ್ನ? ಹೌದು. ರಾಜ ಸತ್ತಾಗ ಶಿವನೇ ಬಂದು ಅವನಿಗೆ ದಹನ ಸಂಸ್ಕಾರ ಮಾಡ್ತಾನೆ. ಅದರ ನೆನಪಿಗಾಗಿ ಇವತ್ತಿಗೂ ಪ್ರತಿವರ್ಷ ಆ ದಿನದಂದು ದೇವರು ಭಕ್ತನಿಗೆ ಮಗನಾಗಿ ಆಬ್ಧಿಕ ಅಂದ್ರೆ ಪಿತೃಕಾರ್ಯ ಮಾಡ್ತಾನೆ. ಇದು ನಿಜಕ್ಕೂ ಅದ್ಭುತ. ಇಂಥದನ್ನ ಎಲ್ಲೂ ಕೇಳಿಲ್ಲ. ಹೌದು. ದೇವರು ಭಕ್ತನಿಗೆ ಶ್ರಾದ್ದ ಕರ್ಮ ಮಾಡೋ ಏಕೈಕ ಕ್ಷೇತ್ರ ಅರುಣಾಚಲ. ಹಾಗೆಯೇ ಅರುಣಗಿರಿನಾಥರ್ ಮತ್ತು ಗಿಳಿಯ ಕಥೆ ಇದೆ. ಇದು ಯಾವುದೋ ಫ್ಯಾಂಟಸಿ ಕಾದಂಬರಿ ತರ ಇದೆ. ಇದೊಂದು ವಿಮೋಚನೆ ಮತ್ತು ರೂಪಾಂತರದ ಕಥೆ. ಅರುಣಗಿರಿನಾಥರ್ ಮೊದಮೊದಲು ಲೌಕಿಕ ಸುಖಗಳಲ್ಲಿ ಮುಳುಗಿದ್ದ ವ್ಯಕ್ತಿ. ತನ್ನ ದುಶ್ಚಟಗಳಿಂದಾಗಿ ರೋಗ ಬಂದಾಗ ಮನನೊಂದು ದೇವಸ್ಥಾನದ ಗೋಪುರದಿಂದ ಹಾರಿ ಆತ್ಮಹತ್ಯೆಗೆ ಪ್ರಯತ್ನಿಸ್ತಾನೆ. ಆಗ ಸ್ವತಃ ಸುಬ್ರಹ್ಮಣ್ಯ ಸ್ವಾಮಿಯೇ ಅವನನ್ನ ಕೈ ಹಿಡಿದು ರಕ್ಷಿಸ್ತಾನೆ. ಅಂದ್ರೆ ಅವನಿಗೆ ಎರಡನೇ ಜನ್ಮ ಸಿಕ್ಕ ಹಾಗಾಯಿತು. ಹೌದು, ಅಕ್ಷರಶಃ.
ಸುಬ್ರಹ್ಮಣ್ಯ ಸ್ವಾಮಿ ಅವನ ನಾಲಿಗೆಯ ಮೇಲೆ ತನ್ನ ವೇಲಾಯುಧದಿಂದ ಬೀಜಾಕ್ಷರ ಬರೆದು ಅವನನ್ನು ಮಹಾನ್ ಕವಿಯನ್ನಾಗಿ ಮಾಡ್ತಾನೆ. ಆಮೇಲೆ ರಾಜನ ಆಸ್ಥಾನದಲ್ಲಿದ್ದ ಇನ್ನೊಬ್ಬ ಕವಿಯ ಕುತಂತ್ರದಿಂದಾಗಿ ಸ್ವರ್ಗದಿಂದ ಪಾರಿಜಾತ ಹೂವು ತರೋಕೆ ಒಪ್ಕೊಳ್ತಾನೆ. ಅದಕ್ಕಾಗಿ ತನ್ನ ದೇಹವನ್ನ ಬಿಟ್ಟು ಗಿಳಿಯ ದೇಹಕ್ಕೆ ಹೋಗ್ತಾನೆ, ಪರಕಾಯ ಪ್ರವೇಶ ವಿದ್ಯೆಯಿಂದ. ಹೌದು. ಅಷ್ಟರಲ್ಲಿ ಆ ಪ್ರತಿಸ್ಪರ್ಧಿ ಅರುಣಗಿರಿನಾಥರ್ ದೇಹವನ್ನ ಸುಟ್ಟಾಕ್ತಾನೆ. ಹಾಗಾಗಿ ಅವನು ಗಿಳಿಯ ರೂಪದಲ್ಲೇ ಉಳಿಬೇಕಾಡುತ್ತೆ. ಅಯ್ಯೋ. ಹೌದು. ಗಿಳಿಯ ರೂಪದಲ್ಲೇ ವಾಪಸ್ ಬಂದ ಆತ ಸುಬ್ರಹ್ಮಣ್ಯನ ವಿಗ್ರಹದ ಮೇಲೆ ಕೂತು ಕೀರ್ತನೆ ಹಾಡ್ತಾನೆ. ಅವನು ದೇಹ ಬಿಟ್ಟಿದ್ದ ಗೋಪುರವನ್ನ ಇವತ್ತಿಗೂ ಕಿಳಿಗೋಪುರ ಅಥವಾ ಗಿಳಿಗೋಪುರ ಅಂತ ಕರೀತಾರೆ. ಗಿಳಿಯ ರೂಪದಲ್ಲಿ ಅವನ ಆತ್ಮ ಇಂದಿಗೂ ಅಲ್ಲೇ ಇದೆ ಅಂತ ನಂಬ್ತಾರೆ ಅಲ್ವಾ? ಹೌದು. ಅವನ ಕೀರ್ತನೆಗಳು ಸೂಕ್ಷ್ಮ ರೂಪದಲ್ಲಿ ಈಗಲೂ ಕೇಳಿಸ್ತೆ ಅಂತ ಭಕ್ತರು ನಂಬ್ತಾರೆ. ನಾವು ಪರ್ವತದ ಮೂಲ ಗಿರಿವಲಂ ಅಲ್ಲಿನ ಕಥೆಗಳ ಬಗ್ಗೆ ಮಾತಾಡಿದ್ವಿ. ಆದ್ರೆ ಈ ಎಲ್ಲದರ ಮೂಲ ಶಕ್ತಿ ಅಗ್ನಿ. ಆಕರಗಳ ಪ್ರಕಾರ ಈ ಅಗ್ನಿ ತತ್ವ ಕೇವಲ ಕಥೆಯಲ್ಲಿಲ್ಲ, ನಿಜವಾದ ಅನುಭವಕ್ಕೂ ಸಿಗುತ್ತೆ ಅಂತಾರಲ್ಲ, ಅದು ಹೇಗೆ? ಇದು ಈ ಕ್ಷೇತ್ರದ ಅತ್ಯಂತ ಪ್ರಮುಖ ಅಂಶ. ಹೊರಗಡೆ ವಾತಾವರಣ ತಂಪಾಗಿದ್ರೂ ಗರ್ಭಗುಡಿ ಯಾವಾಗ್ಲೂ ಅಸಾಧಾರಣವಾಗಿ ಬಿಸಿಯಾಗಿರುತ್ತೆ. ಹೌದಾ? ಹೌದು. ಅಲ್ಲಿಗೆ ಹೋಗೋ ಭಕ್ತರಿಗೆ ವಿಪರೀತ ಬೆವರುತ್ತೆ ಅಂತ ಆಕರಗಳು ಸ್ಪಷ್ಟವಾಗಿ ಹೇಳುತ್ತವೆ. ಲಿಂಗಕ್ಕೆ ಎಷ್ಟೇ ಹಾಲು, ನೀರು, ಎಳನೀರಿನ ಅಭಿಷೇಕ ಮಾಡಿದ್ರೂ ಅದೆಲ್ಲ ಕ್ಷಣ ಮಾತ್ರದಲ್ಲಿ ಆವಿಯಾಗಿ ಹೋಗುತ್ತೆ. ಇದು ನಿಜಕ್ಕೂ ಆಶ್ಚರ್ಯ. ಇದು ಆ ಲಿಂಗ ಕೇವಲ ಕಲ್ಲಲ್ಲ, ಅದು ಜೀವಂತ ಅಗ್ನಿ ಸ್ವರೂಪ ಅನ್ನೋದಕ್ಕೆ ಒಂದು ಭೌತಿಕ ಸಾಕ್ಷಿ ಇದ್ದ ಹಾಗೆ. ಖಂಡಿತ. ಈ ಅಗ್ನಿ ತತ್ವದ ಒಂದು ಭವ್ಯ ಆಚರಣೆ ವಾರ್ಷಿಕ ಕಾರ್ತೀಕ ದೀಪೋತ್ಸವ. ಹೌದು, ಆ ದೀಪೋತ್ಸವದ ಬಗ್ಗೆ ಕೇಳಿದ್ದೇನೆ. ಅಂದು ಸಂಜೆ ಬೆಟ್ಟದ ತುದಿಯಲ್ಲಿ ಒಂದು ದೈತ್ಯಾಕಾರದ ಕೊಪ್ಪರಿಗೆಯಲ್ಲಿ ಸಾವಿರಾರು ಲೀಟರ್ ತುಪ್ಪ ಬಳಸಿ ಮಹಾದೀಪವನ್ನ ಬೆಳಗ್ತಾರೆ. ಆ ಜ್ಯೋತಿ ಸುಮಾರು 35 ಕಿಲೋಮೀಟರ್ ದೂರದವರೆಗೂ ಕಾಣಿಸುತ್ತೆ. ಆ ದೃಶ್ಯವನ್ನ ಕಲ್ಪಿಸ್ಕೊಳ್ಳೋದೇ ಒಂದು ರೋಮಾಂಚನ. ಆ ದೀಪ ದರ್ಶಿಸಿದವರ 21 ತಲೆಮಾರುಗಳಿಗೆ ಮುಕ್ತಿ ಸಿಗುತ್ತೆ ಅಂತ ನಂಬಿಕೆ. ತಿರುವಣ್ಣಾಮಲೆಗೆ ಹೋಗೋಕ್ಕೆ ಕೇವಲ ನಿರ್ಧರಿಸಿದ್ರೆ ಸಾಲ್ದು, ಅಲ್ಲಿಂದ ಕರೆ ಬರಬೇಕು ಅಂತ ಒಂದು ಆಕರದಲ್ಲಿ ಹೇಳಿದ್ದಾರೆ. ಇದನ್ನ ಮಾನಸ ಸರೋವರದ ಯಾತ್ರೆಗೆ ಹೋಲಿಸಿದ್ದಾರೆ. ಇದರ ಅರ್ಥವೇನು? ಇದರರ್ಥ ಇದು ಕೇವಲ ಒಂದು ಟೂರಿಸ್ಟ್ ಸ್ಪಾಟ್ ಅಲ್ಲ, ಇದೊಂದು ತೀರ್ಥಕ್ಷೇತ್ರ. ಇಲ್ಲಿಗೆ ಭೇಟಿ ನೀಡೋಕೆ ಒಂದು ದೈವಿಕ ಇಚ್ಛೆ ಅಥವಾ ನಮ್ಮ ಆಧ್ಯಾತ್ಮಿಕ ಸಿದ್ಧತೆ ಬೇಕು. ಸರಿಯಾದ ಸಮಯ ಬಂದಾಗ ಆ ಪರ್ವತವೇ ನಮ್ಮನ್ನ ಕಾಂತದ ಹಾಗೆ ಆಕರ್ಷಿಸುತ್ತೆ ಅನ್ನೋದು ನಂಬಿಕೆ. ರಮಣ ಮಹರ್ಷಿಗಳಂತಹ ಅನೇಕ ಸಿದ್ಧರನ್ನು ಆಕರ್ಷಿಸಿದ ಸ್ಥಳ ಅಲ್ವಾ ಇದು? ಹೌದು. ರಮಣ ಮಹರ್ಷಿ, ಶೇಷಾದ್ರಿ ಸ್ವಾಮಿಗಳು, ಯೋಗಿ ರಾಮ್ ಸುರತ್ ಕುಮಾರ್ ಹೀಗೆ ನೂರಾರು ಮಹಾನ್ ಯೋಗಿಗಳು ಸಿದ್ಧರನ್ನ ಆಕರ್ಷಿಸಿದ ಕೇಂದ್ರ ಇದು. ಇದನ್ನ ದಕ್ಷಿಣ ಭಾರತದ ಭಾರೀ ಕಾಸ್ಮಿಕ್ ಕೇಂದ್ರ ಅಂತಾನೂ ಕರೀತಾರೆ. ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟುಗೂಡಿಸಿ ನೋಡಿದಾಗ ನಮ್ಮ ಮುಂದಿರೋದು 260 ಕೋಟಿ ವರ್ಷ ಹಳೆಯ ಒಂದು ಪರ್ವತ, ಅಗ್ನಿಲಿಂಗ ಸ್ವರೂಪ, ದೈವಿಕ ಸ್ಪರ್ಧೆಯ ಮೂಲಕ ಸತ್ಯವನ್ನ ಸ್ಥಾಪಿಸಿದ ಸ್ಥಳ. ಹೌದು. ಸಾಮಾನ್ಯ ಮಹಿಳೆ ಮತ್ತು ರಾಜನ ಭಕ್ತಿಗೆ ದೇವರು ಒಲಿದ ತಾಣ ಮತ್ತು ಅಗಾಧ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರ. ಇದರ ಮುಖ್ಯ ಸಾರಾಂಶ ಅಂದ್ರೆ ಅರುಣಾಚಲ ಅನ್ನೋದು ದೈಮತ್ವದ ಜೊತೆಗಿನ ಒಂದು ನೇರವಾದ ಮೂಲಭೂತವಾದ ಸಂಪರ್ಕ. ಇಲ್ಲಿ ಪೂಜೆ ದೇವಸ್ಥಾನದ ಒಳಗಿನ ಮೂರ್ತಿಗೆ ಮಾತ್ರ ಸೀಮಿತವಲ್ಲ, ಇಡೀ ಭೂದೃಶ್ಯವೇ. ಆ ಪರ್ವತ, ಮರ, ಕಲ್ಲು ಎಲ್ಲವೂ ದೈವಸ್ವರೂಪ. ಇದೇ ಕಾರಣಕ್ಕೆ ಆಕರಗಳು ಅಲ್ಲಿಗೆ ಹೋದಾಗ ಕೇವಲ ದೇವಸ್ಥಾನಕ್ಕೆ ಹೋಗಿ ಬರೋ ಬದಲು ಸೇವೆ ಮಾಡಿ ಅಂತ ಪ್ರೇರೇಪಿಸುತ್ತವೆ. ಹೌದು, ಇದು ಬಹಳ ಮುಖ್ಯವಾದ ಅಂಶ. ಕೇವಲ ಪ್ರವಾಸಿಗರಾಗಿ ಹೋಗಿ ಬರೋದಕ್ಕಿಂತ ಯಾತ್ರಿಕರಾಗಿ ಹೋಗಿ ಅಲ್ಲಿನ ಪಾವಿತ್ರ್ಯತೆಗೆ ನಮ್ಮದೇ ಆದ ಒಂದು ಚಿಕ್ಕ ಕೊಡುಗೆ ನೀಡೋದು ಮುಖ್ಯ. ಯಾವ ತರಹದ ಸೇವೆ? ತುಂಬನೇ ಸರಳ. ಗಿರಿವಲಂ ಮಾರ್ಗದಲ್ಲಿ ಬಿದ್ದಿರೋ ಪ್ಲಾಸ್ಟಿಕ್ ಕಸವನ್ನ ಸ್ವಚ್ಛಗೊಳಿಸೋದು, ಅಲ್ಲಿರೋ ಬಡವರಿಗೆ ಅಥವಾ ಸಾಧುಗಳಿಗೆ ಆಹಾರ ನೀಡೋದು, ಅಥವಾ ಸಾಧ್ಯವಾದ್ರೆ ಒಂದು ಗಿಡ ನೀಡೋದು. ಈ ಪರ್ವತವೇ ಶಿವ ಅಂದಮೇಲೆ ಅದನ್ನ ಸ್ವಚ್ಛವಾಗಿಡೋದು ಕೂಡ ಶಿವಪೂಜೆಯೇ ಆಗುತ್ತೆ ಅಲ್ವಾ? ನಿಜ. ಇದು ಕಲಿಯುಗದಲ್ಲಿ ದಾನ ಮತ್ತು ಜಪ ಅತ್ಯಂತ ಪರಿಣಾಮಕಾರಿ ಅನ್ನೋ ಕಲ್ಪನೆಗೆ ಸಂಬಂಧಪಟ್ಟ ಹಾಗೆ ಇದೆ. ಖಂಡಿತ. ಕಲಿಯುಗಕ್ಕೆ ಅತ್ಯಂತ ಶ್ರೇಷ್ಠವಾದ ಧರ್ಮಗಳು ಅಂದ್ರೆ ಸೇವೆ ಮತ್ತು ಪ್ರಾರ್ಥನೆ. ಕೇವಲ ವೀಕ್ಷಣೆಯಿಂದಲ್ಲ, ನಮ್ಮ ಕೈಲಾದ ಸೇವೆಯ ಮೂಲಕ ತೀರ್ಥಯಾತ್ರೆಯನ್ನ ಅರ್ಥಪೂರ್ಣವಾಗಿಸಬೇಕು ಅನ್ನೋದೇ ಇಲ್ಲಿನ ಸಂದೇಶ. ಕೊನೆಯದಾಗಿ ಯೋಚಿಸಲು ಇಲ್ಲೊಂದು ವಿಷಯವಿದೆ. ಮಹಾನ್ ಸಿದ್ಧಪುರುಷರು, ಯೋಗಿಗಳು ಅಷ್ಟೇ ಅಲ್ಲ, ಸ್ವತಃ ಸೂರ್ಯದೇವನು ಕೂಡ ಅಗೋಚರ ರೂಪಗಳಲ್ಲಿ ಇಂದಿಗೂ ಪ್ರತಿದಿನ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ ಅಂತ ಒಂದು ಆಕರದಲ್ಲಿ ಉಲ್ಲೇಖವಿದೆ. ಹೌದು. ಸೂರ್ಯ ಕೂಡ ಆ ಪರ್ವತವನ್ನ ದಾಟಿ ಹೋಗದೆ ಅದಕ್ಕೆ ಪ್ರದಕ್ಷಿಣೆ ಹಾಕಿ ಹೋಗ್ತಾನೆ ಅಂತನೂ ಹೇಳಲಾಗಿದೆ.
ಇದು ಒಂದು ಬಹಳ ಗಹನವಾದ ಪ್ರಶ್ನೆಯನ್ನು ಹುಟ್ಟಾಕುತ್ತೆ. ಹ್ಮ್ ಒಬ್ಬ ಸಾಮಾನ್ಯ ವ್ಯಕ್ತಿ ಆ 14 ಕಿಲೋಮೀಟರ್ ದಾರಿಯಲ್ಲಿ ಬರಿಗಾಲಲ್ಲಿ ನಡಿಬೇಕಾದರೆ ಅವರು ನಿಜವಾಗ್ಲೂ ಒಬ್ಬರೇ ನಡೀತಿರ್ತಾರಾ? ಅಥವಾ ಅವರು ಯಾರ ಜೊತೆಯಲ್ಲಿ ಅಥವಾ ಯಾವುದರ ಜೊತೆಯಲ್ಲಿ ನಡೀತಿರ್ಬೋದು? ಇದು ತೀರ್ಥಯಾತ್ರೆಯನ್ನ ಕೇವಲ ಒಂದು ಏಕಾಂಗಿ ಕ್ರಿಯೆಯಾಗಿ ನೋಡದೆ ಒಂದು ಪ್ರಾಚೀನ ಅಗೋಚರ ಬ್ರಹ್ಮಾಂಡದ ಮೆರವಣಿಗೆಯಲ್ಲಿ ಭಾಗವಹಿಸುವ ಹಾಗೆ ಚಿತ್ರಿಸುತ್ತೆ.